ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ದ್ವಿತೀಯ PUC ಪದ್ಯಭಾಗದ 3ನೇ ಪದ್ಯವಾದಂತಹ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂತಹ ಸಾರಾಂಶದ ಮುಂದುವರೆದ ಭಾಗವನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ ಪುನರ್ವಿ ಎಜು ಸಂಸ್ಕಾರ್. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಹಿಂದಿನ ವಿಡಿಯೋದಲ್ಲಿ ನಾವು ಭೀಮನ ಹತ್ರ ದ್ರೌಪದಿ ಬಂದಿದ್ದಾಳೆ. ಭೀಮನ ಹತ್ತಿರ ದ್ರೌಪದಿ ಬಂದ್ಬಿಟ್ಟು, ಭೀಮ ಮಲಗಿದ್ದಾನೆ, ಇವನನ್ನು ನಾನೇನಾದರೂ ಎಬ್ಸಿದ್ರೆ ಅವನು ಸಿಟ್ಟಾಗ್ತಾನ ಅಥವಾ ನನ್ನನ್ನು ಸಂತೈಸ್ತಾನ, ಈ ರೀತಿಯಾಗಿ ಮನಸ್ಸಲ್ಲಿ ತನ್ನ ತೊಳಲಾಟದ ಒಂದು ಸ್ಥಿತಿಯನ್ನ ಬಗೆಯುತ್ತಾ ಸರಿ ಎಬ್ಬಿಸಿಯೇ ನೋಡುತ್ತೇನೆ ಅಂತ ತನ್ನ ಪತಿಯ ಬಳಿ ಬರ್ತಾಳೆ, ತನ್ನ ಗಂಡನಾದ ಭೀಮನ ಬಳಿ ಬರ್ತಾಳೆ. ಮುಂದುವರಿದ ಪ್ಯಾರದ ಸಾಲುಗಳ ಸಾರಾಂಶವನ್ನ, ಹಾಗೆಯೇ ಈ ಒಂದು ಪದ್ಯ ಭಾಗದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಸಂದರ್ಭ ಸಹಿತ ವಿವರಿಸಿ ಆಗಿರ್ಬೋದು, ಹಾಗೆ ವ್ಯಾಕರಣ ಭಾಗಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ವಿಷಯಗಳನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೇವೆ. ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ, ಹೆಚ್ಚಿನ ವಿಡಿಯೋಗಳ ಮಾಹಿತಿಗಳಿಗಾಗಿ ನೋಟಿಫಿಕೇಶನ್ ಐಕಾನ್ ಬೆಲ್ ಅನ್ನ ಕ್ಲಿಕ್ ಮಾಡಿ. ನಿಮಗೆ ಯಾವುದಾದ್ರೂ ಚಾಪ್ಟರ್ಸ್ಗಳ ವಿಡಿಯೋಗಳು ಬೇಕು ಅಂತಂದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ. ಮುಂದುವರಿದ ಪ್ಯಾರದ ಸಾಲುಗಳ ವಿವರಣೆ ಹೀಗಿದೆ. ಮೆಲ್ಲ ಮೆಲ್ಲನೆ ಮುಸುಕ ಸಡಿಲಿಸಿ ಗಲ್ಲವನು ಹಿಡಿದು ಅಲುಗಲು, ಅಪ್ರತಿಮ ಮಲ್ಲನೆದ್ದನು ನೋಡಿದನು ಪಾಂಚಾಲನಂದನೆಯ, ವಲ್ಲಭೆಯೇ ಬರಬೇನು ಮುಖದಲ್ಲಿ ತಲ್ಲಣವೇ ತೋರುತ್ತಿದೆ, ತಲ್ಲಣವೇ ತಲೆದೋರುತ್ತಿದೆ, ತಳುವಿಲ್ಲದೆ ಉಸುರ್ ಇರುಳ್ಯೇಕೆ ಬಂದೆಲ ತಾಂಗಿ ಹೇಳೆಂದ. ದ್ರೌಪದಿ ಮೆಲ್ಲ ಮೆಲ್ಲನೆ ಭೀಮನ ಬಳಿ ಬಂದಿದ್ದಾಳೆ. ಅದಕ್ಕೂ ಮುಂಚೆ ಈ ಒಂದು ಪ್ಯಾರದಲ್ಲಿ ಬರುವಂತಹ ಪದಗಳ ಅರ್ಥವನ್ನ ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ತಾ ಹೋಗಿ. ಅಪ್ರತಿಮಲ್ಲ ಅಂತಂದ್ರೆ ಸರಿಸಾಟಿ ಇಲ್ಲದ, ಜಟ್ಟಿ, ಧೀರ ಅಂತ ನಾವು ಇಲ್ಲಿ ಹೇಳ್ತೀವಿ. ಹಾಗೆ ಭೀಮ ಅಂತಲೂ ಕೂಡ ನಾವು ಇಲ್ಲಿ ಹೇಳ್ತೀವಿ. ಪಾಂಚಾಲ ನಂದನೆ ಅಂತಂದ್ರೆ ಪಾಂಚಾಲ ದೇಶದ ಅರಸುಪುತ್ರಿ. ಯಾರು ಪಾಂಚಾಲ ದೇಶದ ಅರಸುಪುತ್ರಿ? ದ್ರೌಪದಿ. ವಲ್ಲಭೆ ಅನ್ನುವಂತಹ ಪದದ ಅರ್ಥ ಪ್ರಿಯೆ, ಪತ್ನಿ ಅಂತ ಹೇಳ್ತೀವಿ. ತಲ್ಲಣ ಅಂತಂದ್ರೆ ಹೆದರಿಕೆ ಅಂತ ಹೇಳ್ತೀವಿ, ಕಳವಳ ಅಂತ ಹೇಳ್ತೀವಿ. ಲತಾಂಗಿ ಅಂತಂದ್ರೆ ಬಾಗಿ ಬಳಕುವ ಅಂಗಾಂಗ ಉಳ್ಳವಳು ಅಂತ ಹೇಳ್ತೀವಿ. ಯಾರವಳು? ದ್ರೌಪದಿ. ತಳವು ಅಂತಂದ್ರೆ ತಡ ಅಂತ ಹೇಳ್ತೀವಿ. ಓಕೆ, ಈ ಒಂದು ಪದ್ಯದ ಈ ಒಂದು ಪ್ಯಾರದ ಸಾರಾಂಶವನ್ನ ನೋಡೋಣ. ಮೆಲ್ಲ ಮೆಲ್ಲನೆ ದ್ರೌಪದಿ ಬಂದು ಭೀಮನು ಮಲಗಿರುವಂತಹ ಆ ಸ್ಥಳಕ್ಕೆ ಬಂದು ಮುಸುಕನ್ನ ಸರಿಸಿ ಗಲ್ಲವನ್ನ ಹಿಡಿದು ಅಲುಗಾಡಿಸ್ತಾಳೆ. ಅಪ್ರತಿಮ ಮಲ್ಲನಾದಂತಹ ಭೀಮನು ಮೆಲ್ಲನೆ ಎದ್ದೇಳ್ತಾನೆ. ಎದ್ದು ಪಾಂಚಾಲ ಕುವರಿಯಾದಂತಹ ದ್ರೌಪದಿಯನ್ನ ಒಮ್ಮೆ ನೋಡ್ತಾನೆ. ನೋಡಿದ ತಕ್ಷಣ, ಪ್ರಿಯೆ, ಈ ನಿನ್ನ ಬರುವಿಕೆಗೆ ಕಾರಣವೇನು? ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳ್ತಾನೆ. ಹಾಗೆ ಆ ದ್ರೌಪದಿಯ ಮುಖವನ್ನ ನೋಡ್ತಾ, ಅರೆ ದ್ರೌಪದಿ, ನಿನ್ನ ಮುಖದಲ್ಲಿ ಏಕೆ ಕಳವಳ ಕಾಣಿಸ್ತಾ ಇದೆ? ಯಾಕೆ ಇಷ್ಟೊಂದು ನೀನು ಹೆದರ್ತಾ ಇದೀಯಾ ಅಂತ ಕೇಳ್ತಾನೆ. ಹಾಗೆ, ಹೌದು, ನೀನು ಈ ರಾತ್ರಿಯಲ್ಲಿ ಒಬ್ಬಳೇ ಯಾಕೆ ಬಂದೆ? ತಡ ಮಾಡಬೇಡ, ಹೇಳು ಹೇಳು ಲತಾಂಗಿ, ಹೇಳು ದ್ರೌಪದಿ ಅಂತ ಆ ಭೀಮ ದ್ರೌಪದಿಯನ್ನ ಕೇಳ್ತಾ ಇದ್ದಾನೆ. ಯಾಕೆ ನೀನು ಇಲ್ಲಿಗೆ ಬಂದೆ? ಈ ഇരുಳು ಹೊತ್ತಲ್ಲಿ, ಈ ರಾತ್ರಿಯ ಸಮಯದಲ್ಲಿ ನೀನು ಯಾಕೆ ನನ್ನ ಬಳಿಗೆ ಬಂದೆ ಅಂತ ಆ ದ್ರೌಪದಿಯನ್ನ ಭೀಮ ಕೇಳ್ತಾ ಇದ್ದಾನೆ. ಮುಂದಿನ ಪದ್ಯದ ಸಾಲು ನೋಡೋಣ. ದ್ರೌಪದಿ ಅದಕ್ಕೆ ಯಾವ ರೀತಿಯಾಗಿ ಉತ್ತರವನ್ನ ಕೊಡ್ತಾಳೆ ಅಂತ. ಮುಂದಿನ ಪ್ಯಾರದ ಸಾಲು ಹೀಗಿದೆ. ನಿನ್ನೆ ಹಗಲ ಅರೆಯಟ್ಟಿ ಕೀಚಕ ಕುನ್ನಿ ಒದೆದನು ರಾಜಸಭೆಯಲಿ, ನಿನ್ನ ಒಂದಿಗರಿರಲು ಪರಿಭವ ಉಚಿತವೇ ತನಗೆ, ಎನ್ನನ್ ಅವ ಬೆಂಬಳಿಯ ಬಿಡನಾನಿನ್ನು
ಬದುಕುವಳಲ್ಲ ಪಾತಕ ನಿನ್ನ ತಾಗದೆ ಮಾಡದನಲ ಭೀಮ ಕತಿಗೊಂಡ. ಈ ಒಂದು ಪದ್ಯದ ಸಾಲಿನಲ್ಲಿ ಬರುವಂತಹ ಪದಗಳ ಅರ್ಥ ಹೇಳ್ತಾ ಇದ್ದೀನಿ, ನೋಟ್ ಮಾಡಿ ಇಟ್ಕೊಳ್ಳಿ, ತುಂಬಾನೇ ಇಂಪಾರ್ಟೆಂಟ್. ಅರೆಯಟ್ಟಿ ಅಂತಂದ್ರೆ ಬೆನ್ನಟ್ಟಿ, ಒಂದಿಗರು ಅಂತಂದ್ರೆ ಜೊತೆಯವರು, ಪರಿಭವ ಅಂತಂದ್ರೆ ಅವಮಾನ, ಅನಾಧಾರ ಅಂತ ಇಲ್ಲಿ ಹೇಳ್ತೀವಿ. ಪಾತಕ ಅಂತಂದ್ರೆ ಪಾಪ, ಗತಿ ಅಂತಂದ್ರೆ ಕೋಪ, ಮಾಡದು ಅಂತಂದ್ರೆ ಬಿಡದು, ಬೆಂಬಳಿಯ ಅಂತಂದ್ರೆ ಬಿಡ, ಬೆನ್ನು ಹತ್ತದೆ ಬಿಡಲಾರನು. ಈ ಒಂದು ಪದ್ಯದ ಸಾರಾಂಶವನ್ನು ನೋಡೋಣ. ನಿನ್ನೆ ಹಗಲಿನಲ್ಲಿ ಕೀಚಕನೆಂಬ ಕುನ್ನಿ ನನ್ನನ್ನ ಬೆನ್ನಟ್ಟಿ ಬಂದು ರಾಜಸಭೆಯಲ್ಲಿ ಒದ್ದ. ನೀನು ಮತ್ತು ನಿನ್ನ ಜೊತೆ ಉಳಿದಂತಹ ಪಾಂಡವರು ಇದ್ರು. ಧರ್ಮರಾಯ, ಅರ್ಜುನ, ನಕುಲ, ಸಹದೇವ, ಭೀಮ, ನೀನು ಕೂಡ ಎಲ್ಲ ಇದ್ರೂ ಕೂಡ ನನಗೆ ಅವಮಾನ ಆಗ್ತಾ ಇದ್ರು ಕೂಡ ನೀವು ಅದನ್ನೆಲ್ಲ ಸಹಿಸ್ಕೊಂಡು ಇದ್ರಲ್ಲ, ಇದು ನಿಮಗೆ ಸರಿ ಅನ್ಸುತ್ತಾ? ನನ್ನನ್ನು ಅವನು ಮತ್ತೆ ಮತ್ತೆ ಬೆನ್ನು ಹತ್ತುತ್ತಾ ಇದ್ದಾನೆ, ನನ್ನನ್ನು ಬಿಡ್ತಾ ಇಲ್ಲ ಅವನು. ಇದು ಹೀಗೆ ಮುಂದುವರೆದ್ರೆ ನಾನಿನ್ನು ಬದುಕಲಾರೆ. ಆ ಪಾಪ ನಿಮಗೆ ತಟ್ಟದೇನೆ ಬಿಡೋದಿಲ್ಲ ಅಂತ ಆ ದ್ರೌಪದಿ ತುಂಬಾ ನೋವಿನಿಂದ ಆ ಭೀಮನ ಹತ್ರ ಹೇಳ್ಕೊಳ್ತಾಳೆ. ಆಗ ಭೀಮನಿಗೆ ತುಂಬಾ ಕೋಪ ಬರುತ್ತೆ. ದ್ರೌಪದಿ ಹೇಳಿದಂತಹ ಮಾತುಗಳಿಂದ ಭೀಮ ಕೋಪಗೊಂಡಿದ್ದಾನೆ, ಕೋಪದಿಂದ ಕುದಿತಾ ಇದ್ದಾನೆ. ಹಾಗೆ ದ್ರೌಪದಿ ತನ್ನ ಮಾತುಗಳನ್ನ ಮುಂದುವರಿಸ್ತಾ ಹೇಳ್ತಾಳೆ. ರಮಣ ಕೇಳ್ಬುಳಿದವರು ತನ್ನನು ರಮಿಸುವರು ಮಾನಾರ್ಥವೆನೆ, ನಿರ್ಗಮಿಸುವರು ನೀನಲ್ಲದೆ ಉಳಿದವರು ಉಚಿತ ಬಾಹಿರರು. ಮಮತೆಯಲ್ಲಿ ನೀನೋಡು ಚಿತ್ತದ ಸಮತೆಯನು ಬೀಳ್ಕೊಡು, ಕುಠಾರನ ಯಮನ ಕಾಣಿಸಿ ಕರುಣಿಸೆಂದಳು ಕಾಂತೆ ಕೈ ಮುಗಿದು. ಈ ಒಂದು ಪದ್ಯದ ಭಾವಾರ್ಥವನ್ನ ನೋಡೋದಕ್ಕಿಂತ ಮುಂಚೆ, ಈ ಒಂದು ಪದ್ಯದ ಸಾರಾಂಶವನ್ನು ನೋಡೋದಕ್ಕಿಂತ ಮುಂಚೆ ಇದರ ಒಂದು ಪದಗಳ ಅರ್ಥವನ್ನ ತಿಳ್ಕೊಳ್ಳೋಣ. ಮಾನಾಥ ಅಂತಂದ್ರೆ ಮಾನದ ವಿಷಯ, ಬಾಹಿರ ಅಂತಂದ್ರೆ ಅದಕ್ಕೆ ಹೊರತಾದ, ಹಾಗೆ ಸಮತೆ ಅಂತಂದ್ರೆ ಶಾಂತ ಸ್ಥಿತಿ, ಕೊಡಲಿ ಅಂತಂದ್ರೆ ಅಂದ್ರೆ ಕುಠಾರ ಅಂತಂದ್ರೆ ಕೊಡಲಿ ಅಂತ ಹೇಳ್ತೀವಿ. ಆಗ ದ್ರೌಪದಿ ತುಂಬಾ ನೋವಿನಿಂದ ಭೀಮನ ಬಳಿ ಬಂದಿದ್ದಾಳೆ. ಬಂದು ತನ್ನ ನೋವನ್ನ ಹೇಳ್ಕೊಳ್ತಾ ಇದ್ದಾಳೆ. ರಮಣ ಅಂತಂದ್ರೆ ಗಂಡ, ಪತಿ ಅಂತ ಹೇಳ್ತೀವಿ. ರಮಣನೇ ಕೇಳು, ಉಳಿದ ಪತಿಗಳು ನನ್ನನ್ನು ರಮಿಸುವರು, ಆದ್ರೆ ನನ್ನ ಮಾನ ಅಪಮಾನದ ವಿಷಯ ಬಂದಾಗ ದೂರ ಹೊರಟೋಗ್ತಾರೆ. ನನ್ನ ಕಷ್ಟಕ್ಕೆ ನೀನಿಲ್ಲದೆ ಉಳಿದವರು, ಅದರಿಂದ ಹೊರತಾದವರು. ಭೀಮ ನನ್ನನ್ನು ಪ್ರೀತಿಯಿಂದ ಒಮ್ಮೆ ನೋಡು. ಏನು ಬಂದರೂ ಸುಮ್ಮನೆ ಇರುವ ಭಾವನೆಯನ್ನ, ಚಿತ್ತವನ್ನ ಬಿಡು. ನನ್ನ ಜೀವಕ್ಕೆ ಕೊಡಲಿಯಾಗಿ ಬಂದಿರುವಂತಹ ಆ ಕೀಚಕನಿಗೆ ಯಮಪುರಿಗೆ ಕಳುಹಿಸು, ಆ ಯಮನ ಆಲಯವನ್ನ ತೋರಿಸು. ನನ್ನ ಮೇಲೆ ಕರುಣೆಯನ್ನು ತೋರು ಭೀಮ, ಕರುಣೆಯನ್ನು ತೋರು ಎಂದು ಹೇಳುತ್ತಾ ದ್ರೌಪದಿ ಆ ಭೀಮನ ಬಳಿ ಕೈ ಮುಗಿದು ಬೇಡ್ಕೊಳ್ತಾಳೆ. ದ್ರೌಪದಿಯ ಮಾತುಗಳನ್ನ ಕೇಳಿದಂತಹ ಭೀಮ ಸ್ವಲ್ಪ ಕುಚೇಷ್ಟೆಯನ್ನ ಮಾಡೋಣ, ಒಂದು ಸ್ವಲ್ಪ ತಮಾಷೆಯನ್ನ ಮಾಡೋಣ ಅವಳ ಮುಂದೆ ಅಂತ ಅನ್ಕೊಂಡು ಏನಪ್ಪ ಹೇಳ್ತಾನಪ್ಪ ಅಂತಂದ್ರೆ, ಕಲಹಕಾದೊಡೆ ನಾವು ರಮಿಸುವರು ಉಳಿದವರು ಬಳಿಕೇನು, ಗಾದೆಯ ಬಳಿಕೆ ಕೆಲವರು ಗಳಿಸಿದೊಡೆ ಕೆಲರುಂಡು ಜಾರುವರು, ಅಳುತಿ ನಡೆದವ ಬರಲ್ಲ ನಿನ್ನಯ ಹಳಿವು, ಹರಿಭವ ಹೇಳಿ ಚಿತ್ತವ ತಿಳುಹಿಕೊಂಬುದು ನಾವು ಭೀತರು ಧರ್ಮಜನ ಹೊರೆಗೆ. ಈ ಒಂದು ಪ್ಯಾರದ ಪದಗಳ ಅರ್ಥ ಏನಪ್ಪಾ ಅಂತಂದ್ರೆ, ಹಳಿವು ಅಂತಂದ್ರೆ ಕೆಟ್ಟ ಮಾತು, ಹೊರೆ ಅಂತಂದ್ರೆ ಜೊತೆ ಮತ್ತೆ ಪಕ್ಕ ಅಂತ ನಾವು ಇಲ್ಲಿ ಹೇಳ್ತೀವಿ. ಸೊ ಹಾಗೆ ಭೀಮ ಹೇಳ್ತಾ ಇದ್ದಾನೆ, ಕಾದಾಟಕ್ಕಾದ್ರೆ ನಾನು ಯಾವುದಾದರೂ ಒಂದು ಕಷ್ಟದ ವಿಪತ್ತಿನ ಸಮಯ ಬಂದು ಒದಗಿತು ಅಂತಂದ್ರೆ ಅದನ್ನ ಕಾಪಾಡೋದಿಕ್ಕೆ, ಕಾದಾಟಕ್ಕೆ ನಾನು ಬರಬೇಕು, ರಮಿಸೋದಕ್ಕೆ ಆ ಉಳಿದ 4 ಜನ
ಇದು ಯಾರೋ ಗಳಿಸಿದ್ದನ್ನ ಇನ್ಯಾರೋ ಉಂಡು ಹೋಗುವರು ಎಂಬ ಗಾದೆಯಂತೆ ಆಯಿತು ಅಂತ ದ್ರೌಪದಿ ಹತ್ರ ಭೀಮ ಹೇಳ್ತಾ ಇದ್ದಾನೆ. ನಾನು ಹೆದರಿ ನಡೆಯುವವನಲ್ಲ. ನಿನ್ನ ಮಾನ ರಕ್ಷಣೆಗೆ ಏನು ಮಾಡಬೇಕೆಂದು ಯೋಚಿಸಿ ಸಮಾಧಾನವನ್ನು ತಂದುಕೋ. ನಾನು ಧರ್ಮರಾಜನ ಜೊತೆ ಸೇರಿ ಹೆದರುವಂತಾಗಿದೆ. ಆ ಧರ್ಮರಾಜನ ಹೆದರಿಕೆಯಿಂದ ನಾನು ಸುಮ್ಮನಿದ್ದೇನೆ ಅಂತ ಆ ಭೀಮ ದ್ರೌಪದಿಗೆ ಹೇಳ್ತಾನೆ. ಆಗ ದ್ರೌಪದಿ ಹೇಳ್ತಾಳೆ, ಏನಂತ ಹೇಳ್ತಾಳಪ್ಪ ಅಂತಂದರೆ ಮುಂದಿನ ಪ್ಯಾರದಲ್ಲಿ ನೋಡೋಣ. ಭೀಮನ ಮಾತುಗಳನ್ನು ಕೇಳಿದಂತಹ ದ್ರೌಪದಿ ಹೇಳ್ತಾ ಇದ್ದಾಳೆ, ಏನಂತ ಹೇಳ್ತಾ ಇದ್ದಾಳಪ್ಪ ಅಂತಂದರೆ, ಹೆಂಡತಿಯ ಹರಿಬದಲಿ ಒಪ್ಪನೆ ಗಂಡುಗೂಸೆ ವೈರಿಯನು ಕಡಿಖಂಡವನು ಮಾಡುವನು ಮೇ ತನ್ನೊಡಲ ನಿಕ್ಕುವನು ಗಂಡರೈವರು ಮೂರು ಲೋಕದ ಗಂಡರು ಒಬ್ಬಳನು ಆಳಲಾರಿರಿ ಗಂಡರೋ ನೀವು ಭಂಡರೋ ಹೇಳೆಂದ ಇಂದು ಮುಖಿ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ಪದ್ಯದಲ್ಲಿ ಬರುವಂತಹ ಪದಗಳ ಅರ್ಥವನ್ನು ನೋಡೋಣ. ಹರಿಬ ಅಂತಂದರೆ ಕರ್ತವ್ಯ, ಕಡಿಖಂಡ ಅಂತಂದರೆ ಕಡಿದು ತುಂಡು ತುಂಡು ಮಾಡು ಅನ್ನುವಂತಹ ಅರ್ಥವನ್ನು ಕೊಡುತ್ತದೆ. ಈ ಒಂದು ಪ್ಯಾರದ ಸಾರಾಂಶವನ್ನು ನೋಡೋಣ. ದ್ರೌಪದಿ ತನ್ನ ಮನದಾಳದ ನೋವುಗಳನ್ನು ಯಾವ ರೀತಿಯಾಗಿ ಹೇಳ್ಕೊಳ್ತಾಳೆ, ಈ ಒಂದು ಪ್ಯಾರದ ಸಾರಾಂಶವನ್ನು ನೋಡೋಣ. ಹೆಂಡತಿಯು ಕಷ್ಟದಲ್ಲಿ ಇದ್ದಾಗ, ಮಾನವನ್ನ ಕಾಪಾಡುವಂತಹ ಪ್ರಸಂಗ ಬಂದಾಗ ಗಂಡನಾದವನು ವೈರಿಯನ್ನ ತುಂಡು ತುಂಡು ಮಾಡ್ತಾನೆ, ತುಂಡು ತುಂಡು ಮಾಡಿ ಕಡಿದು ಹಾಕ್ತಾನೆ. ಇಲ್ಲದಿದ್ದರೆ ತಾನೂ ಕೂಡ ಸಾಯ್ತಾನೆ. ಮೂರು ಲೋಕದ ಗಂಡಂದ್ರು ಅಂತ ಅನಿಸಿದಂತಹ ನೀವು ಐದು ಜನ ಯಾರ್ಯಾರಪ್ಪ ಅಂತಂದ್ರೆ ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ, ನೀವು 5 ಪತಿಗಳಿದ್ರೂ ಕೂಡ ನನ್ನೊಬ್ಬಳನ್ನ ನೀವು ಆಳೋದಿಕ್ಕೆ ಆಗ್ತಾ ಇಲ್ಲ, ನನ್ನೊಬ್ಬಳನ್ನ ನೀವು ರಕ್ಷಣೆಯನ್ನ ಮಾಡೋದಿಕ್ಕೆ ಆಗ್ತಾ ಇಲ್ಲ. ಅಯ್ಯೋ, ನೀವು ಗಂಡರೋ ಅಥವಾ ಭಂಡರೋ ಹೇಳಿ ಅಂತ ತುಂಬಾ ದ್ರೌಪದಿ ಭೀಮನಲ್ಲಿ ದುಃಖದಿಂದ ಹೇಳ್ಕೊಳ್ತಾ ಇದ್ದಾಳೆ. ತನ್ನ ಮನದಾಳದ ನೋವಿನ ಮಾತುಗಳನ್ನ ತುಂಬಾ ದುಃಖದಿಂದ ಹೇಳ್ಕೊಳ್ತಾ ಇದ್ದಾಳೆ ದ್ರೌಪದಿ. ಮುಂದಿನ ಪ್ಯಾರದ ಸಾರಾಂಶವನ್ನು ನೋಡೋಣ, ಹಾಗೆ ಆ ಒಂದು ಪ್ಯಾರದ ಸಾಲುಗಳನ್ನು ಕೂಡ ತಿಳಿಯೋಣ. ಹೆಣ್ಣು ಹರಿಬಕ್ಕೋ ಸುಗವೆ ತಮ್ಮಣ್ಣನ ಆಜ್ಞೆಯ ಮೀರಿ ಕುಂತಿಯ ಚಿನ್ನ ಬದುಕಿದನೆಂದು ನುಡಿಬರು ಕುಜನರಾದವರು. ಅಣ್ಣನವರಿಗೆ ದೂರುವುದು ನಾವುಣ್ಣದ ಉರಿವು ರಾಯನ ಆಜ್ಞೆಯ ಕಣ್ಣಿಯಲಿ ಬಿಗಿ ಒಡೆದು ಕೆಡೆದೆವು ಕಾಂತೆ ಕೇಳೆಂದ. ಈ ಒಂದು ಪ್ಯಾರದ ಪದಗಳ ಅರ್ಥವನ್ನ ನೋಡೋಣ. ಕುಜನ ಅಂತಂದ್ರೆ ಕೆಟ್ಟ ಜನ, ಕಣ್ಣಿ ಅಂತಂದ್ರೆ ಬಂಧನ ಅಂತ ನಾವು ಇಲ್ಲಿ ಹೇಳ್ತಾ ಇದ್ದಾಳೆ. ಹೆಂಡತಿಯ ಮಾತಿಗಾಗಿ ಕುಂತಿಯ ಈ ಮಗ ತನ್ನ ಅಣ್ಣನ ಆಜ್ಞೆಯನ್ನ ಮೀರಿ ನಡೆದ ಎಂದು ಕುಜನರು ಮಾತನಾಡ್ಕೊಳ್ತಾರೆ. ಆದ್ದರಿಂದ ಧರ್ಮರಾಯನಲ್ಲಿಗೆ ಹೋಗಿ ನಿನ್ನ ದೂರನ್ನ ಹೇಳಿಕೋ, ಇದು ನಿನಗೆ ನುಂಗಲಾರದ ಬಿಸಿ ಕೆಂಡ. ದ್ರೌಪದಿ, ನಾನು ಧರ್ಮರಾಯನ ಆಜ್ಞೆ ಎಂಬ ಹಗ್ಗದಲ್ಲಿ ಬಂದಿಯಾಗಿ ಬಿದ್ದಿರುವೆನು. ಈ ರೀತಿಯಾಗಿ ಭೀಮ ತುಂಬಾ ಅಸಹಾಯಕನಾಗಿ ತನ್ನ ಮಾತುಗಳನ್ನು ಹೇಳ್ತಾನೆ ದ್ರೌಪದಿಯ ಮುಂದೆ. ಹಾಗಾಗಿ ಈ ಮಾತುಗಳನ್ನು ಕೇಳಿದಂತಹ ದ್ರೌಪದಿ ಹೇಳ್ತಾಳೆ, ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಭಂಗಿತರು ಭುವನದೊಳಿನ್ನು ಜನಿಸಲು ಬೇಡ. ಗಂಡರು ಭೀಮ ಸನ್ನಿಭರು ಎನ್ನವಲು ಪಾಂಡವರವಲು ಸಂಪನ್ನ ದುಃಖಿಗಳಾರು ನವೆದರು ಮುನ್ನಿಸ ಅವರೊಳಗೆಂದು ದ್ರೌಪದಿ ಹಿರಿದು ಹಲುಬಿದಳು. ಈ ಒಂದು ಪ್ಯಾರದಲ್ಲಿ ಬರುವಂತಹ ಪದಗಳ ಅರ್ಥವನ್ನ ನೋಡೋಣ. ಭೀಮ ಸನ್ನಿಭರು ಅಂತಂದ್ರೆ ಭೀಮ ಸದೃಶ್ಯರು, ಭೀಮನಂತೆ ಬಲಶಾಲಿಗಳು ಅಂತ ನಾವು ಇಲ್ಲಿ ಹೇಳ್ತೀವಿ. ಹಾಗೆ ನವೆ ಅಂತಂದ್ರೆ ನರಳು ಅಂತ ನಾವು ಇಲ್ಲಿ ಹೇಳ್ತೀವಿ. ಹಾಗೆ ಭಂಗಿತರು ಅಂತಂದ್ರೆ ಅವಮಾನಕ್ಕೊಳಗಾದವರು ಅಂತ
ಹೇಳ್ತೀವಿ. ದ್ರೌಪದಿ ಅವಮಾನಕ್ಕೊಳಗಾದಂತಹ ದ್ರೌಪದಿ ತುಂಬ ನೋವಿನಿಂದ ಹೇಳ್ಕೊಳ್ತಾ ಇದ್ದಾಳೆ. ಏನಪ್ಪ ಅಂತಂದರೆ, ನನ್ನಂತೆ ಅವಮಾನಕ್ಕೊಳಗಾದ ನಾರಿಯರು ಇನ್ನು ಮುಂದೆ ಈ ಭೂಮಿಯ ಮೇಲೆ ಹುಟ್ಟದೇ ಇರಲಿ. ಹೆಂಡತಿಯನ್ನ ಕಾಪಾಡಲಾಗದಂತಹ ಭೀಮನಂತಹ ಬಲಶಾಲಿಗಳು, ಶಕ್ತಿಶಾಲಿಗಳು ಇನ್ನು ಮುಂದೆ ಜನಿಸದೇ ಇರಲಿ. ನನ್ನಂತೆ ಪಾಂಡವರಂತೆ ಸಂಪೂರ್ಣ ದುಃಖದಿಂದ ಈ ಹಿಂದೆ ಯಾರು ಕೂಡ ನರಳಿರೋದಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿಯಾಗಿ ದ್ರೌಪದಿ ತುಂಬ ದುಃಖದಿಂದ ತನ್ನ ನೋವನ್ನು ಹೇಳ್ಕೊಳ್ತಾ ಇದ್ದಾಳೆ. ತುಂಬ ದುಃಖದಿಂದ ತನ್ನ ನೋವನ್ನು ಹೇಳ್ಕೊಳ್ತಾ ಇದ್ದಾಳೆ. ಮುಂದಿನ ಒಂದು ಪ್ಯಾರದ ಸಾರಾಂಶವನ್ನು ನೋಡೋಣ, ಹಾಗೆ ಆ ಪ್ಯಾರದ ಒಂದು ಪದ್ಯವನ್ನು ಗಮನಿಸೋಣ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ. ಮಂದೆ ಗೆಳಸಿದ ಪಾಪಿ ಕೌರವನಂದು ಮುಂದಲೆ ಬಿಡಿದು ಸೈಂಧವ ಬಂದು ಬಳಿಕ ಅರಣ್ಯವಾಸದೊಳ್ಯನ್ನ ಎಳೆದೊಯ್ದು ಇಂದು ಕೀಚಕನಾಯ ಕಾಲಲಿ ನೊಂದೆ ನಾನೀ 3 ಬಾರಿಯೇ ಬಂದ ಭಂಗವೇ ಸಾಕೆನುತ ಬಸವಳಿದಳು ಇಂದುಮುಖಿ. ಇಂದುಮುಖಿ ಅಂತಂದ್ರೆ ಚಂದ್ರನಂತಹ ಮುಖವುಳ್ಳವಳು ಅನ್ನುವಂತಹ ಪದದ ಅರ್ಥ. ಮಂದಗೆಳಸು ಅನ್ನುವಂತಹ ಪದದ ಅರ್ಥ ತುಂಬಿದ ಸಭೆಗೆ ಎಳೆದು ತರಿಸಿದ. ಮುಂದಲೆ ಅಂತಂದ್ರೆ ತಲೆಯ ಮುಂಭಾಗದ ಕೂದಲು ಅಂತ ಹೇಳ್ತೀವಿ. ಬಸವಳಿ ಅಂತಂದ್ರೆ ಬಳಲು ಅಂತ ಹೇಳ್ತೀವಿ. ಭಂಗ ಅಂತಂದ್ರೆ ಅವಮಾನ ಅಂತ ಹೇಳ್ತೀವಿ. ಹಾಗೆ ಈ ಒಂದು ಪ್ಯಾರದ ಸಾರಾಂಶವನ್ನ ನೋಡೋಣ. ಅಂದು ಪಾಪಿಯಾದ ಕೌರವ ಮುಂದಲೆಯ ಕೂದಲನ್ನ ಹಿಡಿದು ತುಂಬಿದ ಸಭೆಗೆ ಹೆಳತಂದನು. ಬಳಿಕ ಅರಣ್ಯವಾಸದಲ್ಲಿರುವಾಗ ಸೈಂಧವ ಬಂದು ನನ್ನನ್ನು ಎಳೆದುಕೊಂಡು ಹೋದ. ಸೈಂಧವನಿಗೆ ಇನ್ನೊಂದು ಹೆಸರಿದೆ, ಜಯದ್ರಥ ಅಂತಲೂ ಕೂಡ ನಾವು ಕರಿತೀವಿ. ಇಂದು ಈ ದಿನ ಆ ನಾಯಿ ಕೀಚಕ ಕಾಲಿನಿಂದ ನನ್ನನ್ನು ಒದ್ದು ನನಗೆ ನೋವನ್ನು ಉಂಟು ಮಾಡಿದ. ಈ 3 ಬಾರಿಯ ಅವಮಾನವೇ ನನಗೆ ಸಾಕು ಎಂದು ದ್ರೌಪದಿ ದುಃಖದಿಂದ ಆ ಭೀಮನ ಹತ್ರ ಬಂದು ತನ್ನ ನೋವನ್ನು ಹೇಳ್ಕೊಳ್ತಾ ಇದ್ದಾಳೆ. ಮುಂದಿನ ಪ್ಯಾರದ ಪದ್ಯವನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ. ಕಾಲಯಮ ಕೆರಳಿದೊಡೆ ಮುರಿವೆ ಹೆಚ್ಚಾಳುತನ ಎನ್ನಳೊಬ್ಬಳನ್ನಾಳಲಾರಿರಿ. ಪಾಪಿಗಳಿರ ಅಪಕೀರ್ತಿಗಳು ಕಿರಲಿ ತೋಳ ಹೊರೆ ನಿಮಗೇಕೆ. ಭೂಮಿ ಪಾಲ ವಂಶದೊಳು ಉದಿಸಲೇತಕ್ಕೆ ಕೂಳುಗೇಡಿ ಒಡಲ ಹೊರುವಿರಿಯಂದಳು ಇಂದುಮುಖಿ. ಈ ಒಂದು ಪ್ಯಾರದ ಪದಗಳ ಅರ್ಥವನ್ನು ನೋಡೋಣ. ಕಾಲ ಅಂತಂದ್ರೆ ಯಮ, ಹೆಚ್ಚಾಳುತನ ಅಂತಂದ್ರೆ ಬಿಲ್ವಿದ್ಯ ಜಾಣ್ಮೆಯನ್ನು ಹೊಂದಿರುವಂಥವನು. ತೋಳ ಹೊರೆ ಅಂತಂದ್ರೆ ತೋಳ ಬಲ ಅಂತ ನಾವು ಹೇಳ್ತೀವಿ. ಕೂಳುಗೇಡಿ ಗೊಂಡಲ ಅಂತಂದ್ರೆ ಕೂಳುಗೇಡಿ ಒಡಲ ಅಂತಂದ್ರೆ ತಿನ್ನುವುದಕ್ಕೆ ಮಾತ್ರ ಹುಟ್ಟಿರುವ ನಿಷ್ಪ್ರಯೋಜಕರಂತೆ ಬದುಕಿರೋದು ಅಂತ ನಾವು ಇಲ್ಲಿ ಹೇಳ್ತೀವಿ. ಹಾಗೆ ಒಂದು ಪ್ಯಾರದ ಸಾರಾಂಶವನ್ನು ನೋಡೋಣ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ. ಭೀಮನನ್ನ ದ್ರೌಪದಿಯು ಯಾವ ರೀತಿಯಾಗಿ ನಿಂದಿಸ್ತಾಳೆ ಅಂತಂದ್ರೆ, ಈ ಒಂದು ಪ್ಯಾರದಲ್ಲಿ ಕುಮಾರವ್ಯಾಸ ಅತಿ ಅಚ್ಚುಕಟ್ಟಾಗಿ ಈ ಒಂದು ಪ್ಯಾರದ ಸಾಲುಗಳನ್ನು ಕಟ್ಟಿಕೊಟ್ಟಿದ್ದಾನೆ. ಕಾಲ ಭಯಂಕರನಾದಂತಹ ಯಮನೆ ಕೆರಳಿ ನಿಂತರೂ ಅವನನ್ನ ಮುರಿಯುವಷ್ಟು ಯುದ್ಧ ಪ್ರವೀಣರಾದ ನೀವು ನನ್ನೊಬ್ಬಳನ್ನ ರಕ್ಷಿಸೋದಕ್ಕೆ ಆಗ್ತಾ ಇಲ್ಲ ಅಲ್ವಾ? ಅಯ್ಯೋ ಪಾಪಿಗಳಿರ, ಎಷ್ಟೇ ಅಪಕೀರ್ತಿಗಳು ಬಂತು ಅಂತಂದ್ರೂ, ಎಷ್ಟೇ ಅವಮಾನಗಳು ಬಂತು ಅಂದ್ರೂ ಕೂಡ ನೀವು ಹೆದರ್ತಾ ಇಲ್ವಲ್ಲ? ಹರರರರೆ, ನಿಮಗೆ ಬಲದಿಂದ ಕೂಡಿದಂತಹ ಈ ತೋಳುಗಳು ನಿಮಗೇಕೆ? ಅವು ನಿಮಗೆ ಹೊರೆಯಷ್ಟೇ. ರಾಜವಂಶದಲ್ಲಿ ಹುಟ್ಟಿದ್ರಿ ನೀವು, ನಿಮಗೇಕೆ ಈ ರಾಜವಂಶ? ನೀವು ಏಕೆ ರಾಜವಂಶದಲ್ಲಿ ಹುಟ್ಟಿದ್ರಿ? ನೀವೇನಿದ್ರೂ ಕೂಡ ತಿನ್ನೋದಕ್ಕೆ ಹುಟ್ಟಿರುವ ನಿಷ್ಪ್ರಯೋಜಕರಂತೆ ಬದುಕಿದ್ದೀರಾ ಅಂತ ದ್ರೌಪದಿ ಭೀಮನನ್ನ ನಿಂದಿಸಿ ಬಿಡ್ತಾಳೆ. ದ್ರೌಪದಿಯ ಮಾತುಗಳನ್ನು ಕೇಳಿದಂತಹ ಭೀಮ ಮನಸ್ಸಿನಲ್ಲಿ ನೊಂದ್ಕೊಳ್ತಾನೆ. ಆ ಒಂದು ಸಾಲಿನ ಪದ್ಯವನ್ನು ಗಮನಿಸೋಣ.
ಎನಲು ಕಂಬನಿದುಂಬಿದನು ಕಡು ನೆನೆದು ಅಂತಃಕರಣ ರೋಷದ ಘನತೆ ಹೆಚ್ಚಿತು. ಹಾಗೆಗಳನ್ನು ಹಿಂಡಿದನು ಮನದೊಳಗೆ ತನು ಪುಳಕವೊಬ್ಬರಿಸಿ ಮೆಲ್ಲನೆ ಒನಿತೆಯನು ತೆಗೆದಪ್ಪಿದನು. ಕಂಬನಿಯದೊಡೆದನು ಸೆರಗಿನಲಿ ಕಲಿ ಭೀಮಮಾನಿನಿಯ. ಈ ಒಂದು ಪ್ಯಾರದ ಪದಗಳ ಅರ್ಥವನ್ನು ನೋಡೋಣ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ. ಘನತೆ ಅಂತಂದ್ರೆ ಗುರುತ್ವ, ಉಬ್ಬರಿಸು ಅಂತಂದ್ರೆ ಹೆಚ್ಚಾಗಿ, ಮಾನಿನಿ ಅಂತಂದ್ರೆ ಮಾನವಂತಳು ಅಂದ್ರೆ ದ್ರೌಪದಿ ಅಂತ ಹೇಳ್ತೀವಿ, ಹಿಂಡು ಅಂತಂದ್ರೆ ತಿರುಚಿ ಕೊಲ್ಲು ಅನ್ನುವಂತಹ ಪದದ ಅರ್ಥವನ್ನ ನೋಡ್ತೇವೆ. ಇನ್ನು ಈ ಒಂದು ಪ್ಯಾರದ ಸಾರಾಂಶವನ್ನ ನೋಡೋಣ. ಈ ಒಂದು ಪ್ಯಾರದ ಒಂದು ಸಾರಾಂಶವನ್ನ ನೋಡೋಣ. ದ್ರೌಪದಿಯ ಮೇರೆ ಮೀರಿದ ದುಃಖದ ನುಡಿಗಳನ್ನ ಕೇಳಿದಂತಹ ಆ ಭೀಮನ ಕಣ್ಣುಗಳಲ್ಲಿ ಕಂಬನಿ ತುಂಬಿಕೊಳ್ಳುತ್ತೆ. ಅವನ ಅಂತಃಕರಣ ಆರ್ದ್ರವಾಗುತ್ತೆ, ಅಂದ್ರೆ ಅವನ ಮನಸ್ಸು ಕರಗುತ್ತೆ, ಅವನ ರೋಷ ಹೆಚ್ಚುತ್ತೆ. ಹಾಗೆ ಅಂತಂದ್ರೆ ದ್ವೇಷ ಅಂತ ಹೇಳ್ತೀವಿ. ಆ ದ್ವೇಷವನ್ನ ಮನದಲ್ಲಿಯೇ ಹಿಂಡಿ ಹೊಸಕಿ ಹಾಕ್ತಾನೆ. ಇಡೀ ಮೈ ರೋಮಾಂಚನವಾಗುವ ಹಾಗೆ ಹೆಚ್ಚಾಗಲು ಮೆಲ್ಲನೆ ದ್ರೌಪದಿಯನ್ನ ಬರಸೆಳೆದು ಬಿಗಿದಪ್ಪಿಕೊಳ್ತಾನೆ. ಮೈಯೇ ರೋಮಾಂಚನವಾಗುವ ರೀತಿ ಆ ದ್ರೌಪದಿಯನ್ನ ಬರಸೆಳೆದು ಬಿಗಿದಪ್ಪಿಕೊಳ್ತಾನೆ. ಮಾನವಂತೆಯಾದ ಅವಳ ಕಣ್ಣೀರನ್ನ ತನ್ನ ಉತ್ತರಿಯಿಂದ ಬರೆಸ್ತಾನೆ. ಹಾಗೆ ಆ ದ್ರೌಪದಿಯನ್ನ ಭೀಮ ಯಾವ ರೀತಿಯಾಗಿ ಸಮಾಧಾನ ಪಡಿಸ್ತಾನೆ ಅನ್ನೋದನ್ನ ಮುಂದಿನ ಪ್ಯಾರದಲ್ಲಿ ನೋಡೋಣ. ಕುರುಳನೇವರಿಸಿದನು ಗಲ್ಲವನೊರೆಸಿ ಮುಂಡಾಡಿದನು. ಮಂಚದ ಹೊರೆಯ ಗಿಂಡಿಯ ನೀರಿನಲ್ಲಿ ತೊಳೆದನು ಮುಖ ಅಂಬುಜವ. ಅರಸಿ ಬಿಡು ಬಿಡು ಖಾತಿಯನು ವಿಸ್ತರಿಸಲೇಕೆ. ಎಮ್ಮಣ್ಣನ ಆಜ್ಞೆಯ ಗೆರೆಯ ದಾಂಟಿದೆನು ಹೋಗೆಂದನ ಭೀಮ. ಈ ಒಂದು ಪ್ಯಾರದಲ್ಲಿ ಭೀಮ ದ್ರೌಪದಿಯನ್ನ ಯಾವ ರೀತಿಯಾಗಿ ಸಮಾಧಾನ ಪಡಿಸ್ತಾನೆ ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಈ ಒಂದು ಪ್ಯಾರದಲ್ಲಿ ಬರುವಂತಹ ಪದಗಳ ಅರ್ಥವನ್ನ ನೋಡೋಣ. ಮುಂಡಾಡು ಅಂತಂದ್ರೆ ಮುದ್ದು ಮಾಡು, ಹೊರೆ ಅಂತಂದ್ರೆ ಸಮೀಪ, ಬಳಿಯಲ್ಲಿ ಅಂತ ಹೇಳ್ತೀವಿ, ಗಿಂಡಿ ಅಂತಂದ್ರೆ ಚಿಕ್ಕ ತಂಬಿಗೆ ಅಂತ ಹೇಳ್ತೀವಿ, ಖಾತಿ ಅಂತಂದ್ರೆ ಸಿಟ್ಟು, ಕೋಪ ಅಂತ ಹೇಳ್ತೀವಿ. ಹಾಗೆ ವಿಸ್ತರಿಸಲೇಕೆ ಅಂತಂದ್ರೆ ಹೆಚ್ಚಿಗೆ ಮಾತೇಕೆ ಅನ್ನುವಂತಹ ಪದಗಳ ಅರ್ಥ ಇದಾಗಿದೆ. ಇನ್ನು ಭೀಮ ಮೆಲ್ಲನೆ ದ್ರೌಪದಿಯ ಹತ್ರ ಬರ್ತಾನೆ. ಬಂದು ಭೀಮ ದ್ರೌಪದಿಯ ಮುಂಗುರುಳನ್ನ ನೇವರಿಸ್ತಾನೆ. ಗಲ್ಲವನ್ನ ಹಿಡ್ಕೊಂಡು ಗಲ್ಲವನ್ನ ಹೊರೆಸಿ ತಲೆಯನ್ನ ಸವರಿ ಮುದ್ದಾಡ್ತಾ ದ್ರೌಪದಿಯನ್ನ ಸಮಾಧಾನ ಮಾಡ್ತಾ ಇದ್ದಾನೆ. ಹಾಗೆ ದ್ರೌಪದಿ ಹೊತ್ತು ಕಣ್ಣೀರಿನಿಂದ ಇಡೀ ಮುಖವೆಲ್ಲ ಬಾಡಿ ಹೋಗಿದೆ. ಆಗ ಭೀಮನ ಮಂಚದ ಪಕ್ಕದಲ್ಲಿ ಇದ್ದಂತಹ ಒಂದು ತಂಬಿಗೆಯಿಂದ ಆ ಒಂದು ತಂಬಿಗೆಯ ನೀರನ್ನ ತೆಗೆದುಕೊಳ್ತಾನೆ. ಆ ದ್ರೌಪದಿಯ ಮುಖವನ್ನ ತೊಳಿತಾನೆ. ಅಂದ್ರೆ ಆ ದ್ರೌಪದಿಯ ಮುಖವನ್ನ ಕುಮಾರವ್ಯಾಸ ತನ್ನ ಒಂದು ಬರವಣಿಗೆಯ ಮುಖಾಂತರ ಯಾವುದು ಹೋಲಿಸ್ತಾ ಇದ್ದಾನೆ ಅಂತಂದ್ರೆ ಕಮಲಕ್ಕೆ ಹೋಲಿಸ್ತಾ ಇದ್ದಾನೆ. ಅಂಬುಜ ಅಂತಂದ್ರೆ ಕಮಲ ಅಂತ ನಾವು ಇಲ್ಲಿ ಹೇಳ್ತೀವಿ. ಆ ಕಮಲದ ರೀತಿಯಾದಂತಹ ಮುಖವನ್ನ ತೊಳೆದು ಹರಸಿ ಕೋಪವನ್ನ ಬಿಟ್ಟು ಬಿಡು ದ್ರೌಪದಿ. ಹೆಚ್ಚಿಗೆ ಇನ್ನು ಮಾತುಗಳನ್ನ ಆಡಬೇಡ. ನೋಡು, ನಮ್ಮಣ್ಣನಿಗೆ ಕೊಟ್ಟಂತಹ ಆಜ್ಞೆಯನ್ನ ನಾನು ಮೀರಿದ್ದೇನೆ. ನಮ್ಮಣ್ಣನ ಆಜ್ಞೆಯ ಗೆರೆಯನ್ನ ನಾನು ದಾಟಿದ್ದೇನೆ. ಇನ್ನು ನೀನು ಸಮಾಧಾನದಿಂದ ಹೋಗು ಅಂತ ಭೀಮ ಭರವಸೆಯನ್ನ ನೀಡಿ ದ್ರೌಪದಿಯನ್ನ ಕಳಿಸ್ಕೊಡ್ತಾನೆ. ಹಾಗೆ ದ್ರೌಪದಿಯನ್ನ ಕಳಿಸ್ತಾ ಮತ್ತೆ ಇನ್ನೂ ಕೆಲವೊಂದು ಮಾತುಗಳನ್ನ ಹೇಳ್ತಾನೆ. ಮುಂದಿನ ಪ್ಯಾರದ ಪದ್ಯದ ಸಾಲುಗಳನ್ನ ನೋಡೋಣ. ಬಸುರ ಬಗೆವೆನು ಕೀಚಕ ನಸುಮಿಸುಕಿದೊಡೆ ವೈರಾಟ ವಂಶದ ಹೆಸರ ತೊಡೆವೆನು ನಮ್ಮ ನರಿದೊಡೆ ಕೌರವ ವ್ರಜವ ಕುಸುರಿ ಅರಿವೆನು ಭೀಮ ಕಷ್ಟದ ನೆಸಗಿದನು ಹಾಯೆಂದರಾದೊಡೆ ಮುಸುಡನ ಮರಾದ್ರಿಯಲಿ ತೇವೆನು ದೇವ ಸಂತತಿಯ. ಈ ಒಂದು ಪ್ಯಾರದ ಪದಗಳ ಅರ್ಥವನ್ನು ನಾವು ಗಮನಿಸೋಣ. ಬಗೆ ಅಂತಂದ್ರೆ ಸೀಳು,
ನಸುಮಿಸುಕು ಅಂತಂದರೆ ಅಲ್ಪ ಸ್ವಲ್ಪ ಅಲುಗಾಡಿದ್ರು ಅಂತ. ನಮ್ಮನ್ನರಿದೊಡೆ ಅಂತಂದರೆ ಈಗ ಅಜ್ಞಾತವಾಸದಲ್ಲಿರುವ ನಮ್ಮನ್ನು ಗುರುತಿಸಿದ್ರೆ, ವ್ರಜ ಅಂತಂದರೆ ಸಮೂಹ, ಕುಸುರಿದರಿ ಅಂತಂದರೆ ಚೂರಾಗಿ ಕತ್ತರಿಸು, ಮುಸುಡೆ ಅಂತಂದರೆ ಮುಖ, ಮೋರೆ ಅಂತ ಹೇಳ್ತೀವಿ, ತೇವೆನು ಅಂತಂದರೆ ತಿಕ್ಕುವೆನು, ಅರೆಯುವೆನು ಅನ್ನುವಂತಹ ಪದದ ಅರ್ಥವನ್ನು ಕೊಡುತ್ತೆ. ಭೀಮ ತುಂಬ ಕೋಪದಿಂದ ಹೇಳ್ತಾ ಇದ್ದಾನೆ, ದ್ರೌಪದಿಯ ಮುಂದೆ ಹೇಳ್ತಾ ಇದ್ದಾನೆ. ದ್ರೌಪದಿಯನ್ನ ಸಮಾಧಾನವನ್ನು ಕೂಡ ಮಾಡ್ತಾ ಇದ್ದಾನೆ. ಕೀಚಕನ ಹೊಟ್ಟೆಯನ್ನ ಬಗೆಯುತ್ತೇನೆ, ಯಾರಾದರೂ ಸ್ವಲ್ಪ ಎದುರಾಡಿದ್ರೂ ಸರಿ, ಆ ವಿರಾಟನ ವಂಶದವರನ್ನೇ ನಿರ್ವಂಶ ಮಾಡುತ್ತೇನೆ, ಅವರ ವಂಶದ ಹೆಸರೇ ಇಲ್ಲದಂತೆ ಮಾಡುತ್ತೇನೆ. ನಾವೀಗ ಅಜ್ಞಾತವಾಸದಲ್ಲಿದ್ದೇವೆ. ಈ ಅಜ್ಞಾತವಾಸದಲ್ಲಿರುವ ನಮ್ಮನ್ನ ಗುರುತಿಸಿದ್ರೆ ಕೌರವರ ಸಮೂಹವನ್ನೆಲ್ಲ ಕತ್ತರಿಸಿ ಕೊಚ್ಚಿ ಹಾಕುತ್ತೇನೆ. ಹಾ, ಭೀಮನು ಕ್ರೂರ ಕಾರ್ಯವೆಸಗಿದನು ಅಂತ ಏನಾದರೂ ಕೂಡ ದೇವತೆಗಳೇನಾದರೂ ಹೇಳಿದ್ರೆ ಆ ದೇವತೆಗಳನ್ನು ಕೂಡ ಮೇರು ಪರ್ವತದಲ್ಲಿ ಅವರ ಮುಖಗಳನ್ನ ತಿಕ್ಕಿ ಅರೆಯುತ್ತೇನೆ ಅಂತ ಹೇಳ್ತಾ ಭೀಮ ದ್ರೌಪದಿಯನ್ನ ಸಂತೈಸ್ತಾ ಇದ್ದಾನೆ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಇದಿಷ್ಟು ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಳು ಅನ್ನುವಂತಹ ಪದ್ಯದ ಸಂಪೂರ್ಣವಾದಂತಹ ಸಾರಾಂಶ. ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಐಕಾನ್ ಬೆಲನ್ನು ಕ್ಲಿಕ್ ಮಾಡಿ. ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಒಂದು ವಿಡಿಯೋವನ್ನು ನಿಮ್ಮ ನೆಚ್ಚಿನ ಪ್ರೀತಿಯ ಸ್ನೇಹಿತರಿಗೆ ಕಳುಹಿಸ್ಕೊಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ನಮಸ್ಕಾರ.